उप मुख्यमंत्री डीके शिव कुमार ने कहा है कि डरने की कोई बात नहीं है कि सीएम ने कुछ भी गलत नहीं किया है। वह गुलबर्गा शहर के ईवान शाही गेस्ट हाउस में आयोजित एक संवाददाता सम्मेलन को संबोधित कर रहे थे। उन्होंने स्पष्ट किया है कि सीएम सिद्धरामैया ने कुछ भी गलत नहीं किया है और डरने की कोई जरूरत नहीं है। भले ही सीएम सिद्धरामैया ने कुछ भी गलत नहीं किया है, लेकिन विपक्ष उन पर भारी पड़ रहा है। लेकिन उन्होंने कहा कि न्याय की जीत निश्चित है। परिवर्तन ने अपनी संपत्ति खो दी है। उन्होंने इसके लिए आवेदन किया था, उन्हें मुआवजा दिया गया था। इसके साथ ही कुछ भी गलत नहीं है। सिद्धरामैया ने एक छोटा सा पत्र भी नहीं लिया, उनका हस्ताक्षर कहीं नहीं मिल रहा है। उन्होंने कहा इसीलिए सीएम ने के इस्तीफे देने का सवाल ही नहीं उठता। वहीं 22 तारीख को विधायक दल की बैठक बुलाई गई है। बैठक के बाद सीएम और हम दिल्ली के लिए रवाना होंगे। क्या हमें पार्टी हाईकमान को यहाँ की सारी घटनाओं से अवगत नहीं कराना चाहिए, ताकि हाईकमान को पता चले कि हमने कुछ भी गलत नहीं किया है। उन्होंने कहा कि इसमें और कुछ नहीं है और दिल्ली यात्रा के बारे में स्पष्ट किया। ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಳಕ್ಕೆ ನಮ್ಮ ರಾಷ್ಟ್ರ ನಾಯಕರಾದಂಥ ರಾಜೀವ್ ಗಾಂಧಿಯವರು ಮತ್ತು ದೇವರಾಜ ಅರಸು ಅವರಿಬ್ಬರ ಜನ್ಮದಿನ ಬೆಂಗಳೂರು ನಗರದಲ್ಲೇ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಎಲ್ಲ ಭಾಗದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ನಡೆಯಬೇಕು ಅಂತೇಳಿ ಸರ್ಕಾರ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಒಂದು ಫಸ್ಟ್ ಟೈಮ್ ಫೆಲೋಶಿಪ್ ಕಾರ್ಯಕ್ರಮ. ರಾಜೀವ್ ಗಾಂಧಿ ಅವರ ಕಲ್ಪನೆ ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್. ಅದಕ್ಕೆ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 73-74ನೇ ತಿದ್ದುಪಡಿಯನ್ನು ತಂದು ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಹೊಸ ನಾಯಕರುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ದೃಷ್ಟಿಯಿಂದ ಇವತ್ತೊಂದು ಫೆಲೋಶಿಪ್ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ನಂಬರ್ 1, ಆ ಕಾರ್ಯಕ್ರಮದ ಡೀಟೇಲ್ಸ್ ಅಲ್ಲಿಗೆ ಬಂದಾಗ ತಮಗೆಲ್ಲ ಗೊತ್ತಾಗ್ತದೆ. ಎರಡನೇದು ಆರ್ಟಿಕಲ್ 371J. ಇದು ಇಡೀ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಇದನ್ನು ಇಡೀ ಕಾಂಗ್ರೆಸ್ ಪಕ್ಷ ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಾಗದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಆಗ್ತಾಯಿದೆ. ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಬಂತೋ, ಸಂವಿಧಾನಕ್ಕೆ ಯಾವ ರೀತಿ ಶಕ್ತಿ ಬಂತೋ, ಆ ರೀತಿ ಈ ಭಾಗಕ್ಕೆ ಒಂದು ದೊಡ್ಡ ಒಂದು ಸಾಮಾಜಿಕವಾದಂಥ ಒಂದು ದೊಡ್ಡ ಕ್ರಾಂತಿ, ವಿಶೇಷವಾಗಿ ಶೈಕ್ಷಣಿಕಕ್ಕೆ, ಆರ್ಥಿಕಕ್ಕೆ ಮತ್ತು ಎಲ್ಲ ಸಮುದಾಯಗಳು ಕೂಡ ಒಂದು ರಕ್ಷಣೆ. ಇದು ಜಾತಿ ಧರ್ಮಕ್ಕಲ್ಲದೆ ಈ ಪ್ರಾಂತ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದೆ. 10 ವರ್ಷ ಆಗ್ತಾಯಿದೆ. ಆ ಸಂಭ್ರಮನ ಆಚರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸಜ್ಜಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವೆಲ್ಲ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ವಿರೋಧ ಪಕ್ಷದ ಇಬ್ಬರು ನಾಯಕರುಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅವರ ಟೈಮನ್ನು ತೆಗೆದುಕೊಂಡು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ವೇದಿಕೆಯನ್ನು ನಾವೆಲ್ಲ ಸಜ್ಜು ಮಾಡ್ತಾಯಿದ್ದೇವೆ. ಮೂರನೇದು ಆರೋಗ್ಯ ಭಾಳ ಇಂಪಾರ್ಟೆಂಟು. ಈ ಭಾಗದಲ್ಲಿ ನಮ್ಮ ಆರೋಗ್ಯ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಬೇರೆಯವರೆಲ್ಲ ಸೇರಿ, ಈ ಭಾಗದ ಎಲ್ಲ ನಾಯಕರುಗಳೆಲ್ಲ ಸೇರಿ ಒಟ್ಟಾಗಿ ಸೇರಿ 371Jಗೆ 371 ಬೆಡ್ಗಳನ್ನು ನಿರ್ಮಾಣ ಮಾಡಿ ಜಯದೇವ ಆಸ್ಪತ್ರೆ ವತಿಯಿಂದ ಇವತ್ತು ಮಾಡಿ, ಅದು ಕೂಡ ಮುಂದಿನ ತಿಂಗಳು ಅದೇ ಸಮಯದಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಇವತ್ತು ಆಗ್ತಾಯಿದೆ. ಮೂರನೇ ವಿಚಾರ ಏನಪ್ಪ ಅಂದರೆ, ನಾನೊಂದು ಮಾತು ಹೇಳಿದ್ದೇನೆ, ಈಗ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ ಅಂತ. ಇದು 70 ವರ್ಷ ಆಗಿದೆ. ತುಂಗಭದ್ರಾ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಆವತ್ತಿನ ಡಿಸೈನ್ ಆವತ್ತು ಏನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು.